ಶಾಂತವಾದ ಬದುಕು ಮತ್ತು ಒಂಟಿತನ. ಬೆಂಗಳೂರಿನ ಹೊರವಲಯದಲ್ಲಿ ಒಂದು ದೊಡ್ಡ ಮನೆ. ಆ ಮನೆಯ ಸುಧಾ ಎಂಬ ಮಹಿಳೆ ಒಬ್ಬರೇ ವಾಸವಿದ್ದರು. ಗಂಡ ತೀರಿ ಹೋಗಿ ಕೆಲವು ವರ್ಷಗಳಾಗಿದ್ದವು. ಮಕ್ಕಳು ವಿದೇಶದಲ್ಲಿದ್ದರು. ಸುಧಾಗೆ ಗಿಡಗಳೆಂದರೆ ಪ್ರಾಣ. ದಿನವಿಡೀ ಆ ತೋಟದಲ್ಲಿ ಕಳೆಯುತ್ತಿದ್ದರು. ಆ ತೋಟವನ್ನು ನೋಡಿಕೊಳ್ಳಲು ರಾಜು ಎಂಬ ಮಾಲಿ ಪ್ರತಿದಿನ ಬರುತ್ತಿದ್ದ. ಕಳೆದ 3 ವರ್ಷಗಳಿಂದ ಅವನೇ ಕೆಲಸ ಮಾಡುತ್ತಿದ್ದ. ರಾಜು ತುಂಬಾ ಮೃದು ಸ್ವಭಾವದವನು. ಸುಧಾ ಅವನನ್ನು ಸ್ವಂತ ತಮ್ಮನಂತೆ ನಂಬಿದ್ದರು. ಮನೆಯ ಕೀ ಕೂಡ ಅವನ ಕೈಯಲ್ಲಿರುತ್ತಿತ್ತು. ಅಕ್ಕ, ನೀವು ಚಿಂತೆ ಮಾಡಬೇಡಿ, ನಾನು ಇರುವಾಗ ಈ ಮನೆಗೆ ಒಂದು ಸಣ್ಣ ತೊಂದರೆಯೂ ಬರೋಕೆ ಬಿಡಲ್ಲ ಎನ್ನುತ್ತಿದ್ದ ರಾಜು. ಸುಧಾಗೆ ವಯಸ್ಸಾಗುತ್ತಿದ್ದಂತೆ ಮನೆಯ ಕೆಲಸ ಮಾಡಲು ಕಷ್ಟವಾಗಿತ್ತು. ಆಗ ರಾಜುವೇ ಮೀನಾ ಎಂಬ ಕೆಲಸದವಳನ್ನು ಪರಿಚಯಿಸಿದ. ಅಕ್ಕ, ಈ ಹುಡುಗಿ ಪಾಪ ತುಂಬಾ ಬಡವಳು, ಕೆಲಸ ಹುಡುಕುತ್ತಿದ್ದಾಳೆ, ನಮ್ಮ ಮನೆಯಲ್ಲಿ ಇಟ್ಟುಕೊಳ್ಳೋಣ ಅಂದ. ಸುಧಾ ಒಪ್ಪಿದರು. ಮೀನಾ ಬಂದ ಮೊದಲ ವಾರ ಎಲ್ಲವೂ ಚೆನ್ನಾಗಿತ್ತು. ಆದರೆ 2ನೇ ವಾರದಿಂದ ನಾಟಕ ಶುರುವಾಯಿತು. ಒಂದು ದಿನ ಮೀನಾ ಸುಧಾ ಹತ್ತಿರ ಬಂದು ಮೆಲ್ಲಗೆ ಹೇಳಿದಳು, ಅಮ್ಮ, ಒಂದು ಮಾತು ಹೇಳ್ತೀನಿ. ಆ ರಾಜಣ್ಣ ನಿಮ್ಮ ಬೀರು ಹತ್ತಿರ ನಿಂತಿದ್ದನ್ನು ನಾನು ನೋಡಿದ್ದೆ. ನೀವು ಇಲ್ಲದಿದ್ದಾಗ ಅವನು ಏನೋ ಹುಡುಕುತ್ತಿದ್ದ. ಸುಧಾ ಅದನ್ನು ನಂಬಲಿಲ್ಲ. ರಾಜು ಅಂತವನಲ್ಲ ಎಂದರು. ಮರುದಿನ ರಾಜು ತೋಟದಲ್ಲಿ ಕೆಲಸ ಮಾಡುವಾಗ ಸುಧಾ ಅವರನ್ನು ಕರೆದು ಹೇಳಿದ, ಅಕ್ಕ, ಈ ಮೀನಾ ಮೇಲೆ ಒಂದು ಕಣ್ಣಿರಲಿ. ನೆನ್ನೆ ರಾತ್ರಿ ಅವಳು ಫೋನಿನಲ್ಲಿ ನಿಮ್ಮ ಒಡವೆಗಳ ಬಗ್ಗೆ ಯಾರ ಜೊತೆಯೋ ಮಾತನಾಡುತ್ತಿದ್ದಳು. ನನಗೆ ಯಾಕೋ ಭಯ ಆಗ್ತಿದೆ. ಈಗ ಸುಧಾ ಗೊಂದಲಕ್ಕೆ ಬಿದ್ದರು. ರಾಜು ಹಳಬ, ಮೀನಾ ಹೊಸಬಳು. ಆದರೆ ಮೀನಾ ಹೇಳುವ ಮಾತುಗಳಲ್ಲೂ ಸತ್ಯ ಇರುವಂತೆ ಕಾಣುತ್ತಿದೆ. ಮನೆಯಲ್ಲಿ ಸಣ್ಣ ಪುಟ್ಟ ಬೆಳ್ಳಿ ಪಾತ್ರೆಗಳು ಕಾಣೆಯಾಗಲು ಶುರುವಾದವು. ಮೀನಾ ಹೇಳುತ್ತಿದ್ದಳು ರಾಜು ತಗೊಂಡಿರಬೇಕು ಅಂತ. ರಾಜು ಹೇಳ್ತಿದ್ದ ಮೀನಾ ಕದ್ದಿರಬೇಕು ಅಂತ. ಇಬ್ಬರು ಒಬ್ಬರ ಮೇಲೆ ಒಬ್ಬರು ದೂರು ಹೇಳುತ್ತಾ ಸುಧಾ ಅವರ ನಂಬಿಕೆಯನ್ನು ಗಳಿಸಲು ಪ್ರಯತ್ನಿಸುತ್ತಿದ್ದರು. ಒಂದು ರಾತ್ರಿ ಸುಧಾ ಮಲಗಿದ್ದಾಗ ಮನೆಯ ಹಿಂಭಾಗದಲ್ಲಿ ಗಾಜು ಹೊಡೆದ ಶಬ್ದವಾಯಿತು. ಗಾಬರಿಯಿಂದ ಎದ್ದು ಹೋಗಿ ನೋಡಿದಾಗ ಕತ್ತಲಲ್ಲಿ ಒಬ್ಬ ವ್ಯಕ್ತಿ ಮುಖಕ್ಕೆ ಬಟ್ಟೆ ಕಟ್ಟಿಕೊಂಡು ಓಡುತ್ತಿದ್ದ. ಸುಧಾ ಕಿರ್ಚಾಡಿ ರಾಜು ಓಡಿ ಬಾ ಅಂತ ಕರೆದಾಗ, ಅಕ್ಕ, ನಾನು ನೋಡಿದೆ, ಮೀನಾ ಯಾರನ್ನೋ ಒಳಗೆ ಬಿಟ್ಟುಕೊಳ್ಳುತ್ತಿದ್ದಾಳೆ ಅಂದ. ಮೀನಾ ಅಳುತ್ತಾ ಬಂದು, ಇಲ್ಲಮ್ಮ, ರಾಜಣ್ಣನೇ ಯಾರನ್ನು ಕರೆಸಿದ್ದ ಅಂದಳು. ಸುಧಾಗೆ ಈಗ ದಿಗಿಲಾಯ್ತು. ಯಾರನ್ನು ನಂಬಬೇಕು? ಇಬ್ಬರು ಪ್ರಾಮಾಣಿಕರಂತೆ ಕಾಣುತ್ತಿದ್ದಾರೆ, ಆದರೆ ಮನೆಯಲ್ಲಿ ಏನೋ ದೊಡ್ಡ ಸಂಚು ನಡೆಯುತ್ತಿದೆ. ಸುಧಾ ಒಂದು ಉಪಾಯ ಮಾಡಿದರು. ನಾನು ನಾಳೆ ಸಿಟಿಗೆ ಹೋಗಿ ಮಗಳ ಮನೆಯಲ್ಲಿ 2 ದಿನ ಇರುತ್ತೇನೆ ಎಂದರು. ಇಬ್ಬರಿಗೂ ತಿಳಿಸಿದರು. ಮಾರನೇ ದಿನ ಬೆಳಗ್ಗೆ ಸುಧಾ ಹೊರಟರಂತೆ ನಾಟಕವಾಡಿ ಸಂಜೆ ಯಾರಿಗೂ ತಿಳಿಯದಂತೆ ಮನೆಯ ಹಿತ್ತಲ ಬಾಗಿಲಿಂದ ಒಳಗೆ ಬಂದು ಸ್ಟೋರ್ ರೂಮಲ್ಲಿ ಅಡಗಿಕೊಂಡರು. ಮಧ್ಯರಾತ್ರಿ 12 ಗಂಟೆ ಮನೆಯ ಹಾಲ್ನಲ್ಲಿ ಮೆಲ್ಲಗೆ ಮಾತು ಕೇಳಿಸಿತು. ರಾಜು ಮತ್ತು ಮೀನಾ ಇಬ್ಬರು ಸೋಫಾ ಮೇಲೆ ಕುಳಿತು ನಗುತ್ತಿದ್ದರು. ರಾಜು, ಆ ಮುದುಕಿ ಇವತ್ತು ಬರೋಲ್ಲ, ಲಾಕರ್ ಬೀಗ ಮುರಿಯೋಕೆ ಸುಲಭ ಆಗುತ್ತೆ. ಮೀನಾ, ನಿಜ ರಾಜಣ್ಣ, ನಾನು ಅವಳ ಮುಂದೆ ನಿನಗೆ ಬೈಯೋ ತರ ನಾಟಕ ಮಾಡಿದ್ದು ನೋಡಿ ಅವಳು ನನ್ನನ್ನೇ ನಂಬಿಬಿಟ್ಟಳು. ಸುಧಾ ಶಾಕ್ ಆಯಿತು. ಇವರಿಬ್ಬರು ಮೊದಲೇ ಪರಿಚಯವಿದ್ದರು. ಸುಧಾ ಅವರ ನಂಬಿಕೆಯ ಕೆಡಿಸಿ ಒಬ್ಬರ ಮೇಲೆ ಒಬ್ಬರು ಸಂಶಯ ಬರುವಂತೆ ಮಾಡಿ ಕೊನೆಗೆ ಒಬ್ಬಂಟಿ ಲೂಟಿ ಮಾಡಲು ಇಬ್ಬರು ಪ್ಲಾನ್ ಆಗಿತ್ತು. ತಕ್ಷಣ ಸುಧಾ ಪೊಲೀಸರಿಗೆ ಫೋನ್ ಮಾಡಿದರು. ಪೊಲೀಸರು ಬಂದು ಇಬ್ಬರನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿದರು. ನಾನು ರಾಜುನನ್ನು ನನ್ನ ತಮ್ಮನಂತೆ ನಂಬಿದ್ದೆ. ಆದರೆ ನೆನಪಿಡಿ, ಅತಿಯಾದ ನಂಬಿಕೆ ಯಾವತ್ತೂ ಅಪಾಯಕಾರಿ. ನಮ್ಮ ಮನೆಯೊಳಗೆ ಯಾರನ್ನು ಬಿಟ್ಟಿಕೊಳ್ಳುತ್ತಿದ್ದೇವೆ ಎಂಬುದು ನಮಗೆ ಗೊತ್ತಿರಬೇಕು. ಸಂಶಯ ಬಂದಾಗ ಮೌನವಾಗಿರುವುದಕ್ಕಿಂತ ಎಚ್ಚೆತ್ತುಕೊಳ್ಳುವುದು ಜೀವ ಮತ್ತು ಆಸ್ತಿ ಎರಡನ್ನು ಕೂಡ ಉಳಿಸುತ್ತದೆ.